ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೆ ಇವತ್ತಿನ ಒಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಅಪ್ಲಿಕೇಶನ್ ಮುಖಾಂತರ ನೀವು ತಿಂಗಳಿಗೆ ಅಪ್ ಟು 1 ಲ್ಯಾಕ್ವರೆಗೂ ಈಸಿಯಾಗಿ ಗಳಿಸ್ಕೋಬೋದು. ಹಾಗಾದರೆ ಈ ಒಂದು ಅಪ್ಲಿಕೇಶನ್ ಯಾವುದು, ಈ ಒಂದು ಅಪ್ಲಿಕೇಶನ್ ಮುಖಾಂತರ ಯಾವ ರೀತಿಯಾಗಿ ದುಡ್ಡು ಗಳಿಸೋದು ಅನ್ನೋ ಅವಶ್ಯಕತೆ ನಿಮಗಿರಬೇಕಾಗುತ್ತೆ. ಅದೇ ರೀತಿಯಾಗಿ ಈ ಒಂದು ಅಪ್ಲಿಕೇಶನ್ ಮುಖಾಂತರ ನೀವು ಜಸ್ಟ್ ಡಿಜಿಟಲ್ ಪ್ರಾಡಕ್ಟ್ನ ಸೇಲ್ ಮಾಡಿಕೊಂಡು ಈಸಿಯಾಗಿ ಈ ಒಂದು ಅಪ್ಲಿಕೇಶನ್ ಮುಖಾಂತರ ಒಳ್ಳೆ ದುಡ್ಡು ಅಂಬೋದು ಗಳಿಸ್ಕೋಬೋದು. ಅದು ಯಾವ ರೀತಿ ಅನ್ನೋದನ್ನು ನಾನು ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ತಿಳ್ಕೊಳ್ಳೋ ಅವಶ್ಯಕತೆ ಇರೋರು ಅದಕ್ಕಿಂತ ಮುಂಚೆ ಹೊಸದಾಗಿ ಚಾನಲ್ನ ವಿಸಿಟ್ ಮಾಡಿದ್ರು ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ನಿಮಗೆ ತಿಳಿಸ್ಕೊಡ್ತಿರೋ ಅಪ್ಲಿಕೇಶನ್ ಬಂದುಬಿಟ್ಟು ಬ್ಯಾಂಕ್ ಖಾತೆ ಅಂತೇಳಿ ನೋಡ್ಬೋದು. ಈ ಒಂದು ಅಪ್ಲಿಕೇಶನ್ ಯಾವ ರೀತಿ ಆಗಿದೆ ಅಂತೇಳಿ 4.3 ರೇಟಿಂಗ್ ಇದೆ ಮತ್ತು 1 ಮಿಲಿಯನ್ ಪ್ಲಸ್ ಡೌನ್ಲೋಡ್ಸ್ ಇವೆ. ಎಲ್ಲರೂ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿದ ನಂತರ ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಲ್ಲರೂ ಓಪನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ KYCನ ಕಟ್ಕೊಂಡು ಲಾಗಿನ್ ಮಾಡ್ಕೋಬೇಕಾಗತ್ತೆ. ಅಂದರೆ ನಿಮ್ಮ ಆಧಾರ್ ಕಾರ್ಡು, ಪಾನ್ ಕಾರ್ಡು ಮತ್ತು ನಿಮ್ಮ ಆಧಾರ್ ಕಾರ್ಡಿಗೆ ಲಿಂಕ್ ಇರೋ ಮೊಬೈಲ್ ನಂಬರ್ನ ಕಟ್ಕೊಂಡು ಲಾಗಿನ್ ಮಾಡ್ಕೊಳ್ಳಿ. ಎಲ್ಲರೂ ಲಾಗಿನ್ ಮಾಡಿದ ನಂತರ ನಿಮ್ಗೆ ಇಲ್ಲಿ ಈ ರೀತಿ ಅಂತ ಒಂದು ಇಂಟರ್ಫೇಸ್ ಬರುವಂಥದ್ದು ನೋಡ್ಬೋದು. ನಿಮ್ಗೆ ಇಲ್ಲಿ ಸೆಲ್ ಆ್ಯಂಡ್ ಅರ್ನ್ ಅಂತಿದೆ. ಡಿಜಿಟಲ್ ಪ್ರಾಡಕ್ಟ್ ಅಂದರೆ ನೋಡ್ಬೋದು, ನಿಮ್ಗೆ ಇಲ್ಲಿ ಕ್ರೆಡಿಟ್ ಕಾರ್ಡ್ ಇದೆ, ಡಿಮಾರ್ಟ್ ಅಕೌಂಟ್ ಇದೆ, ಮ್ಯೂಚುವಲ್ ಫಂಡ್ಸ್ ಇದೆ ಮತ್ತು ಬ್ಯಾಂಕ್ ಅಕೌಂಟ್ ಇದೆ ಮತ್ತು ಪರ್ಸ್ನಲ್ ಲೋನ್ ಇದೆ. ನಾನೀಗ 4 ಆಪ್ಷನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾವ ರೀತಿಯಾಗಿ ಅರ್ನ್ ಮಾಡೋದು ಅಂತೇಳಿ. ಫಾರ್ ಸಪೋಸ್ ನಾನೀಗ ಕ್ರೆಡಿಟ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೀವೇನಾದರೂ ಯಾರಿಗಾದ್ರೂ ಎಮರ್ಜೆನ್ಸಿ ಇದೆಯಾ ಕ್ರೆಡಿಟ್ ಕಾರ್ಡ್, ನೀವು ಜಸ್ಟ್ ಶೇರ್ ಟು ಕಸ್ಟಮರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆನ್ಲೈನ್ ಪ್ಲಾಟ್ಫಾರ್ಮಲ್ಲೇ ಹಾಕ್ಕೊಳ್ಳಿ. ಅಂದರೆ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲಿ ನಿಮ್ಮ ಲಿಂಕ್ನ ಹಾಕ್ಕೊಳ್ಳಿ. ಇದರಿಂದ ಒಬ್ಬರಿಂದ ಒಬ್ಬರು ರೆಫರ್ ಮಾಡ್ಕೊಂಡೆ ನಿಮಗೆ ಒಬ್ಬರಿಂದ ಒಬ್ಬರು ರೆಫರ್ ಮಾಡ್ಕೊತಾರೆ. ಇದರಿಂದ ನಿಮಗೆ ಅರ್ನಿಂಗ್ ಎಂಬುದು ಸಹಿತ ಆಗುತ್ತೆ. ನೋಡ್ಬೋದು, ಆಕ್ಸಿಸ್ ಬ್ಯಾಂಕಲ್ಲಿ ನೀವು ಏನಾದರೂ ಕ್ರೆಡಿಟ್ ಕಾರ್ಡ್ ಕೊಡಿಸಿದ್ರೆ 2100 ರೂಪಾಯಿ ಸಿಗುತ್ತೆ ಮತ್ತು RBL ಕೊಡಿಸಿದ್ರೆ ನಿಮಗೆ 1500 ರೂಪಾಯಿ ಎಂಬುದು ಸಿಗುತ್ತೆ. ಮತ್ತು ಎಸ್ ಬ್ಯಾಂಕಲ್ಲಿ ಕೊಡಿಸಿದ್ರೆ 1900 ರೂಪಾಯಿ ಸಿಗುತ್ತೆ ಮತ್ತು IDFCಯಲ್ಲಿ ಕೊಡಿಸಿದ್ರೆ 1400 ರೂಪಾಯಿ ಸಿಗುತ್ತೆ ಮತ್ತು ಜುಪಿಟರಲ್ಲಿ ಕೊಡಿಸಿದ್ರೆ 900 ರೂಪಾಯಿ ಸಿಗುತ್ತೆ. EU ಬ್ಯಾಂಕಲ್ಲಿ ಕೊಡಿಸಿದ್ರೆ 2050 ರೂಪಾಯಿ ಸಿಗುತ್ತೆ ಮತ್ತು ಬಜಾಜಲ್ಲಿ ಕೊಡಿಸಿದ್ರೆ 2000 ರೂಪಾಯಿ ಸಿಗುತ್ತೆ ಮತ್ತು ಇಂಡಸ್ ಬ್ಯಾಂಕಲ್ಲಿ ಕೊಡಿಸಿದ್ರೆ 1900 ರೂಪಾಯಿ ಎಂಬುದು ಸಿಗುತ್ತೆ ಮತ್ತು ರುಪಿ ಕಾರ್ಡಲ್ಲಿ ಕೊಡಿಸಿದ್ರೆ 850 ರೂಪಾಯಿ ಸಿಗುತ್ತೆ ಮತ್ತು HDFCಯಲ್ಲಿ ಕೊಡಿಸಿದ್ರೆ 2000 ರೂಪಾಯಿ ಸಿಗುತ್ತೆ. ಮತ್ತು ನೋಡ್ಬೋದು, ಅದೇ ರೀತಿಯಾಗಿ ಸ್ಟ್ಯಾಂಡರ್ಡ್ ಚಾರ್ಟರ್ಡಲ್ಲಿ ಕೊಡಿಸಿದ್ರೆ 3000 ರೂಪಾಯಿ ಸಿಗುತ್ತೆ ಮತ್ತು ಆಕ್ಸಿಸ್ ಬ್ಯಾಂಕಲ್ಲಿ ಕೊಡಿಸಿದ್ರೆ 2000 ರೂಪಾಯಿ ಸಿಗುತ್ತೆ. ಈ ರೀತಿಯಾಗಿ ನೀವು ಇಲ್ಲಿ ಮಾರ್ಕೆಟಿಂಗ್ ಟೈಪ್ ಈ ಟ್ರಿಕ್ನ ಯೂಸ್ ಮಾಡ್ಕೋಬೇಕು. ಜಸ್ಟ್ ನಿಮ್ಮ ಶೇರ್ ಟು ಕಸ್ಟಮರ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸೀದಾ ವಾಟ್ಸಪ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ಗೆ ರಿಡೈರೆಕ್ಟ್ ಆಗ್ತೀರಾ. ನಿಮ್ಮ ಲಿಂಕ್ನ ಶೇರ್ ಮಾಡಿಕೊಂಡ್ರೆ ಸಾಕು, ನೀವು ಒಂದು ಪೇಜಸ್ ಬಿಟ್ಟರೆ ಸಾಕು, ಇದರಿಂದ ನಿಮಗೆ ಒಳ್ಳೆ ಅರ್ನಿಂಗ್ ಸಹಿತ ಆಗುತ್ತೆ. ಅದೇ ರೀತಿಯಾಗಿ ಸೈಡ್ಗೆ ಇಲ್ಲಿ ಬ್ಯಾಂಕ್ ಅಕೌಂಟ್ ಅಂತಿದೆ, ಅದರ ಮೇಲೆ ಬನ್ನಿ. ಅದರ ಮೇಲೆ ಬಂದರೆ ನೋಡ್ಬೋದು, ನೀವು ಇಲ್ಲಿ ಯಾವ್ದಾದ್ರು ಎಮರ್ಜೆನ್ಸಿ ಇದೆಯಾ ಬ್ಯಾಂಕ್ ಅಕೌಂಟು ಅಂದರೆ 0 ಅಕೌಂಟ್ ಮಾಡಿಸ್ಕೊಟ್ರು ಸಹಿತ ನಿಮ್ಗೆ ಇಲ್ಲಿ ಒಳ್ಳೆ ದುಡ್ಡು ಅಂಬೋದು ಸಿಗುತ್ತೆ. ನೋಡ್ಬೋದು, ನಿಮ್ಗೆ ಇಲ್ಲಿ ಇಂಡಸ್ ಇಂಡಲ್ಲಿ ಮಾಡಿದರೆ 600 ರೂಪಾಯಿ ಸಿಗುತ್ತೆ ಮತ್ತು ಜುಪಿಟರಲ್ಲಿ ಮಾಡಿದರೆ 250 ರೂಪಾಯಿ ಎಂಬುದು ಸಿಗುತ್ತೆ. ಆಕ್ಸಿಸ್ ಬ್ಯಾಂಕಲ್ಲಿ ಮಾಡಿಸಿದ್ರೆ 1000 ರೂಪಾಯಿ ಸಿಗುತ್ತೆ ಮತ್ತು ಅದೇ ರೀತಿಯಾಗಿ ಇಂಡಿಯಲ್ಲಿ ಮಾಡಿಸಿದ್ರೆ 500 ರೂಪಾಯಿ ಸಿಗುತ್ತೆ ಮತ್ತು DBSಲ್ಲಿ ಮಾಡಿಸಿದ್ರೆ 400 ರೂಪಾಯಿ ಎಂಬುದು ಸಿಗುತ್ತೆ ಮತ್ತು ಅಮೆಜಿಯಲ್ಲಿ ಮಾಡಿಸಿದ್ರೆ 800 ರೂಪಾಯಿ ಸಿಗುತ್ತೆ ಮತ್ತು 5 ಮಾಡಿಸಿದ್ರೆ 160 ರೂಪಾಯಿ ಎಂಬುದು ಸಿಗುತ್ತೆ. ಈ ರೀತಿಯಾಗಿ ಜಸ್ಟ್ ಶೇರ್ ಟು ಕಸ್ಟಮರ್ ಕ್ಲಿಕ್ ಮಾಡಿಕೊಂಡು ನೀವು ಇಲ್ಲಿ ಒಳ್ಳೆ ದುಡ್ಡು ಅಂಬೋದು ಸಹ ಒಳ್ಳೆ ದುಡ್ಡು ಅಂಬೋದು ಮಾಡ್ಕೋಬೋದು. ನೋಡ್ಬೋದು, ಟಾಪ್ ಸೆಲ್ಲಿಂಗ್ ಬಂದುಬಿಟ್ಟು ನಿಮಗೆ ಇಂಡಸ್ ಇಂಡ್ ಇದೆ ಮತ್ತು ಜುಪಿಟರ್ ಇದೆ ಮತ್ತು ಟಾಪ್ ಸೆಲ್ಲಿಂಗ್ ಬಂದುಬಿಟ್ಟು ಅದೇ ರೀತಿಯಾಗಿ ಆಕ್ಸಿಸ್ ಬ್ಯಾಂಕ್ ಇದೆ. ಈ ರೀತಿಯಾಗಿ ಶೇರ್ ಟು ಕಸ್ಟಮರ್ ಕ್ಲಿಕ್ ಮಾಡ್ಕೊಂಡು ಒಳ್ಳೆ ದುಡ್ಡು ಅಂಬೋದು ಈಸಿಯಾಗಿ ಗಳಿಸ್ಕೋಬೋದಾಗಿದೆ. ರೀತಿಯಾಗಿ ಎಲ್ಲರೂ ಪರ್ಸ್ನಲ್ ಲೋನ್ಗೆ ಬನ್ನಿ. ಪರ್ಸ್ನಲ್ ಲೋನ್ಗೆ ಬಂದರೆ ನೋಡ್ಬೋದು, ಯಾರಿಗಾದ್ರೂ ಎಮರ್ಜೆನ್ಸಿ ಇದೆಯಾ ಪರ್ಸ್ನಲ್ ಲೋನ್, ನೀವೇನಾದರೂ ಈ ಒಂದು ಅಪ್ಲಿಕೇಶನ್ ಮುಖಾಂತರ ಏನಾದರೂ ಲೋನ್ ಕೊಡ್ತೀರಿ, ಇನ್ಕ್ರೆಡಲ್ಲಿ ಕೊಡಿಸಿದ್ರೆ ನಿಮಗೆ 4% ಅರ್ನಿಂಗ್ ಅಂಬೋದು ಸಿಗುತ್ತೆ ಮತ್ತು ಫ್ರೆಫಲ್ಲಿ ಕೊಡಿಸಿದ್ರೆ 2.50 ಸಿಗುತ್ತೆ. ಕ್ರೆಡಿಟ್ ಬಿಲ್ ಕೊಡಿಸಿದ್ರೆ 4% ಸಿಗುತ್ತೆ ಮತ್ತು ಮನಿವಿಯಲ್ಲಿ ಕೊಡಿಸಿದ್ರೆ 2.50 ಸಿಗುತ್ತೆ. ಇಂಡಸ್ ಇಂಡಲ್ಲಿ ಕೊಡಿಸಿದ್ರೆ 3800 ರೂಪಾಯಿ ಸಿಗುತ್ತೆ ಮತ್ತು DBSಲ್ಲಿ ಕೊಡಿಸಿದ್ರೆ ನಿಮಗೆ 2.50 ಸಿಗುತ್ತೆ. ನಾವು ಈ ಒಂದು ಅಪ್ಲಿಕೇಶನ್ ಮುಖಾಂತರ ಯಾವ ರೀತಿಯಾಗಿ ಲೋನ್ ತೊಗೊಳೋದು ಅಂತ ಪರ್ಸ್ನಲ್ಲಾಗಿ ವೀಡಿಯೋ ಮಾಡಿದ್ದೀನಿ. ಅದ್ರ ಮುಖಾಂತರ ಆ ವಿಡಿಯೋನ ನೋಡಿಕೊಂಡು ನೀವು ಈಸಿಯಾಗಿ ಲೋನ್ ಎಂಬುದು ತೊಗೋಬೋದಾಗಿದೆ. ಜಸ್ಟ್ ನೀವು ಇಲ್ಲಿ ಶೇರ್ ಟು ಕಸ್ಟಮರ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಈ ಒಂದು ಅಪ್ಲಿಕೇಶನ್ ಮುಖಾಂತರ ನೀವೇನಾದರೂ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವೇನಾದರೂ ಆ ಆ್ಯಪಲ್ಲಿ ಲೋನ್ ಕೊಡಿಸಿದ್ರೆ ಮಾತ್ರ ನಿಮಗೆ ಅರ್ನಿಂಗ್ ಎಂಬುದು ಆಗುತ್ತೆ. ಅದೇ ರೀತಿಯಾಗಿ ಬಿಸ್ನೆಸ್ ಲೋನ್ ಮೇಲೆ ಬಂದುಬಿಟ್ಟು ಬರೀ ಆದಿತ್ಯ ಬಿರ್ಲಾದಲ್ಲಿ ಮಾತ್ರ ನಿಮಗಿಲ್ಲಿ ಬಿಸ್ನೆಸ್ ಲೋನ್ ಎಂಬುದು ಈಸಿಯಾಗಿ ಸಿಗುತ್ತೆ. ಈ ರೀತಿಯಾಗಿ ಟ್ರಿಕ್ನ ಯೂಸ್ ಮಾಡಿಕೊಂಡು ಒಳ್ಳೆ ದುಡ್ಡು ಎಂಬುದು ಎಲ್ಲರೂ ಗಳಿಸ್ಕೋಬೋದಾಗಿದೆ. ಅದೇ ರೀತಿಯಾಗಿ ಎಲ್ಲರೂ ರೆಫರಲ್ಗೆ ಬನ್ನಿ. ನೀವು ಇಲ್ಲಿ ರೆಫರಲ್ ಅರ್ನಿಂಗ್ ಎಂಬುದು ಸಹಿತ ಒಳ್ಳೆ ದುಡ್ಡು ಎಂಬುದು ಮಾಡ್ಕೋಬೋದು. ಇಲ್ಲಿ ರೆಫರಲ್ ಅರ್ನಿಂಗ್ ಬಂದುಬಿಟ್ಟು ನಿಮ್ಗೆ ಇಲ್ಲಿ 10% ಕಮಿಷನ್ ಎಂಬುದು ಸಿಗುತ್ತೆ. ರೆಫರ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸಾಕು, ನೀವು ಆನ್ಲೈನ್ ಪ್ಲಾಟ್ಫಾರ್ಮ್ ಅಂದರೆ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲಿ ನೀವು ಇಲ್ಲಿ ರೆಫರ್ ಮಾಡಿಕೊಂಡು ಒಳ್ಳೆ ದುಡ್ಡು ಎಂಬುದು ಈಸಿಯಾಗಿ ಮಾಡ್ಕೋಬೋದಾಗಿದೆ. ನಿಮಗಾಗಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಗಾಗಲಿ ರೆಫರ್ ಮಾಡಿಕೊಂಡು ಒಳ್ಳೆ ದುಡ್ಡು ಎಂಬುದು ನೀವು ಆರಾಮಾಗಿ ಮನೆಯಲ್ಲಿ ಕೂತ್ಕೊಂಡೇ ಮೊಬೈಲ್ ಯೂಸ್ ಮಾಡ್ಕೋಬೋದಾಗಿದೆ. ಅದೇ ರೀತಿಯಾಗಿ ಮತ್ತೆ ಹೋಮ್ಗೆ ಬನ್ನಿ. ಯಾವ ರೀತಿಯಾಗಿ ವಿತ್ಡ್ರಾ ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ. ಸೆಟ್ಟಿಂಗ್ಗೆ ಬನ್ನಿ. ಸೆಟ್ಟಿಂಗ್ಗೆ ಬಂದ ನಂತರ ನಿಮಗೆ ಇಲ್ಲಿ ಪೇಮೆಂಟ್ ಸೆಟ್ಟಿಂಗ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಇಲ್ಲಿ ಬ್ಯಾಂಕ್ ಅಕೌಂಟ್ನ ಆ್ಯಡ್ ಮಾಡಿಕೊಂಡು ಈಸಿಯಾಗಿ ದುಡ್ಡು ಎಂಬುದು ವಿತ್ಡ್ರಾ ಮಾಡ್ಕೋಬೋದಾಗಿದೆ. ಇದೊಂದು ಇಂಡಿಯನ್ ಆ್ಯಪ್ ಆಗಿದೆ. ಇದೊಂದು ಆ್ಯಪ್ ನೇಮ್ ಬಂದುಬಿಟ್ಟು ನಿಮ್ಗೆ ಗೊತ್ತಿರೋ ಹಾಗೆ ಬ್ಯಾಂಕ್ ಖಾತೆ ಅಂತೇಳಿ.
ಎಲ್ಲರೂ ಯೂಸ್ ಮಾಡಿಕೊಂಡು ಎಲ್ಲರೂ ಒಳ್ಳೆ ದುಡ್ಡು ಮಾಡ್ಕೊಳ್ಳಿ ಅಂತ ಕೇಳುತ್ತೇನೆ. ಮತ್ತು ಅದೇ ರೀತಿಯಾಗಿ ನಿಮಗೇನಾದರೂ ಎಮರ್ಜೆನ್ಸಿ ಇದೆಯೇ, ಯಾರೂ ದುಡ್ಡು ಕೊಡ್ತಾ ಇಲ್ವ ಅಂದರೆ ನಾನು ಎಂಡ್ ಸ್ಕ್ರೀನಲ್ಲಿ ರೆಡ್ ಅಪ್ಲಿಕೇಶನ್ ಹಾಕಿರ್ತೀನಿ. ಅದ್ರ ಮುಖಾಂತರ ನೀವು ಈಸಿಯಾಗಿ ಅಪ್ ಟು 1 ಲ್ಯಾಕ್ವರೆಗೂ ಈಸಿಯಾಗಿ ದುಡ್ಡು ಅಂಬೋದು ತೊಗೋಬೋದಾಗಿದೆ. ಓಕೆ, ಇದು ಇವತ್ತಿನ ಒಂದು ವಿಡಿಯೋ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.